ವಂದೇ ವಂದ್ಯಂ ವಿಧಿಶಿವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿ ದುಹಿತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿಮಂತಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸಃ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕೇರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರ್ಣಕಾ ಇವ. ಸ್ವಸ್ತಿಸ್ತು ಸತಾಂ. ಹರಿ ಓಂ. ಮಾರ್ತಂಡಮಂಡಲ ಮಧ್ಯವೃತ್ತಂ ನಾರಾಯಣಂ ಭಕ್ತಪರಾಯಣಂ ತ್ವಾಂ ಸಂಸೇವ್ಯ ದಿವ್ಯಸ್ತುತಿರ್ಜನೋಯಂ ಸರ್ವೋಪಿ ಸರ್ವಂ ಪುರುಷಾರ್ಥಮಯಿತು. ರಾವಣ ಪ್ರಾಣವನ್ನ ತೊರೆದಿದ್ದಾನೆ. ವಿಭೀಷಣ ಅವನ ದುರ್ಗುಣಗಳನ್ನು ನೆನೆದು ಅವನ ಔರ್ಧ್ವದೇಹಿಕ ಕ್ರಿಯೆಯನ್ನು ಮಾಡುವುದಕ್ಕೆ ಹಿಂದೇಟು ಹಾಕಿದಾಗ ಮಾಡಬೇಕು ಅಂತ ರಾಮ ಅವನನ್ನ ಆದೇಶಿಸ್ತಾನೆ. ಖಂಡಿತ ನೀನು ಹೇಳಿದ್ದು ಸರಿ. ಬದುಕಿದ್ದಾಗ ಎಂದೂ ಕೂಡ ಪೂಜ್ಯನಾಗಿರಲಿಲ್ಲ. ಆದ್ರೆ ಸತ್ತ ಬಳಿಕ ಶರೀರದ ಮೇಲೆ ಆ ರೀತಿಯಾದ ಒಂದು ಅಸಡ್ಡೆ ತೋರಿಸುವುದು ಯಾವುದಕ್ಕೂ ಸರಿಯಲ್ಲ ಅಂತ ಹೇಳಿ ಅವನ ಕೈಯಲ್ಲಿ ತಾನೇ ಮಂದಹಾಸದಿಂದ ಈ ಮಾತನ್ನ ಹೇಳ್ತಾನೆ, ಮಾಡು ನೀನು ಅಂತ. ನಾವು ಮುಂದಿನ ಶ್ಲೋಕ ನೋಡ್ಬೇಕಾದ್ದು. ಚೈತನ್ಯ ಅವ್ರು ಹೇಳಿ. ದಶಾನನಸ್ಯ ಏನೋ ಶಬ್ದ ಬರ್ತಿದೆ. ದಶಾನನಸ್ಯ 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 ಕ್ರತುಭಿಃ ಸಮಿದ್ಧಾನ್ ಕ್ರತುಭಿಃ ಸಮಿದ್ದಾನ್ ಕ್ರತುಭಿಃ ಸಮಿದ್ದಾನ್ ಅಗ್ನೀನ್ ಪುರಸ್ಕೃತ್ಯ ಅಗ್ನೀನ್ ಪುರಸ್ಕೃತ್ಯ ಅಗ್ನೀನ್ ಪುರಸ್ಕೃತ್ಯ ಪುರೋಹಿತಾಗ್ರೈಃ 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 ವಿಧಾಯ ಸಂಸ್ಕಾರಂ ವಿಧಾಯ ಸಂಸ್ಕಾರಂ ವಿಧಾಯ ಸಂಸ್ಕಾರಂ ಅಥಾಪರಶ್ಚ 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 ಕ್ರಿಯಾಶ್ಚಕಾರಾಶು 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 ವಿಭೀಷಣೋತ್ರ ವಿಭೀಷಣೋತ್ರ ವಿಭೀಷಣೋತ್ರ. ದಶಾನನನ ಯಜ್ಞದ ಭಾಗಗಳಲ್ಲಿ ಹಾಕಿದ್ದಂತಹ ಸಮಿಧೆಗಳಿಂದ ಎದ್ದ ಅಗ್ನಿಯನ್ನ ಮುಂದಿರಿಸಿಕೊಂಡು ಪುರೋಹಿತರ ಮೂಲಕ ಕರೆಸಿಕೊಂಡು ಶ್ರೇಷ್ಠವಾದ ಪುರೋಹಿತರಿಂದ ಸಂಸ್ಕಾರಂ ವಿಧಾಯ ಸಂಸ್ಕಾರವನ್ನು ಮಾಡಿಸಿ ಅಥ ಅಪರಾಶ್ಚ ಕ್ರಿಯಾ ಇನ್ನು ತಾನು ನಿಂತು ಶವದಾಹ, ತರ್ಪಣ, ಸ್ನಾನ
ಇತ್ಯಾದಿ ಕರ್ಮಗಳನ್ನು ಅಥ ಆಶು ಅಪರಾಶ್ಚ ಕ್ರಿಯಾ ವಿಭೀಷಣ ಪ್ರಕಾರ. ನಾರಾಯಣ. ವಿಭೀಷಣನು ಅಪರಾಶ್ಚ ಕ್ರಿಯಾ, ಇನ್ನುಳಿದಂತೆ ತಾನು ಮಾಡಲೇಬೇಕಿದ್ದಂತಹ ಎಲ್ಲ ಕಾರ್ಯಕಲಾಪಗಳನ್ನು ಕೂಡ ನಡೆಸಿದ. ಕ್ರತುಭಿಃ ಸಮಿದ್ಧಾನ್ ಅಗ್ನೀನ್ ಪುರಸ್ಕೃತ್ಯ, ಯಜ್ಞಗಳಲ್ಲಿ ಸಮಿದ್ಧಾನ್ ಅಂದ್ರೆ ಚೆನ್ನಾಗಿ ಸಮಿಧೆಗಳನ್ನು ಹಾಕಿ ಉರಿಸ್ತಾ ಇದ್ದಂತಹ ಅಗ್ನಿಗಳನ್ನು ಮುಂದಿರಿಸಿಕೊಂಡು ಹಿರಿಯ ತಿಳಿದ ಪುರೋಹಿತರನ್ನ ಕರೆಸಿಕೊಂಡು ಅವರ ಮೂಲಕ ಶರೀರಕ್ಕೆ ಸಂಸ್ಕಾರ ಮಾಡುವುದಾಯಿತು. ಅವರು ಹೇಗೆ ಹೇಳ್ತಾರೋ ಹಾಗೆ ಅವ್ರ ದೇಹಕ್ಕೆ ಕ್ರಿಯೆಯನ್ನು ಮಾಡಿದ್ದಾಯಿತು. ತದಂಗಭೂತವಾದ ಇನ್ನಷ್ಟು ಸತ್ಕರ್ಮಗಳು ಏನೇನಿತ್ತು, ಅಥಾಪರಾಶ್ಚ ಕ್ರಿಯಾ ಆಶುಚಕಾರ ದಶಾನನಸ್ಯ ಷಷ್ಠಿ ಏಕ ಕ್ರತುಭಿಃ ತೃತೀಯಾ ಬಹು ಸಮಿದ್ಧಾನ್ ಅಗ್ನೀನ್ ದ್ವಿತೀಯಾ ಬಹು ಪುರಸ್ಕೃತ್ಯ ಲ್ಯಪ್ರತ್ಯಾಂತಮವ್ಯಯಂ ಪುರೋಹಿತಾಗ್ರೇಹಿ, ಪುರೋಹಿತರಲ್ಲಿ ಹಿರಿಯರು ತೃತೀಯ ಬಹು ವಿಧಾಯ ಲ್ಯಪ್ರತ್ಯಾಂತಮವ್ಯಯಂ ಸಂಸ್ಕಾರಂ ದ್ವಿತೀಯ ಏಕ ಅಥ ಅವ್ಯಯ ಅಪರಾಶ್ಚ ಅಪರಾಹಚ ಅಪರಾಶ್ಚ ಶ್ಚುತ್ವ ಪುಲ್ಲಿಂಗ ಪ್ರಥಮ ಸ್ತ್ರೀಲಿಂಗ ಪ್ರಥಮ ಬಹು ಕ್ರಿಯಾ ಸ್ತ್ರೀಲಿಂಗ ಪ್ರಥಮ ಬಹು ಚಕಾರ ಲಿಟ್ ಪ್ರಥಮ ಏಕ ಆಶು ಅವ್ಯಯ ವಿಭೀಷಣ ಪುಲ್ಲಿಂಗ ಪ್ರಥಮ ಏಕವಚನ ಅತ್ರ ಅವ್ಯಯ. ಕಾರ್ತಿಕ್ ಅವರು ಹೇಳಿ. ಲೋಕೈಕಶತ್ರೌ ನಿಹತೆ ದಶಾಸ್ಯೇ ಲೋಕೈಕನಾಥೋ ದ್ರುಹಿಣೋ ಹರಶ್ಚ ಮಹೇಂದ್ರ ಪೂರ್ವೈಃ ಸಹಲೋಕಪಾಲೈಃ ಲೋಕೇಶ ಚೂಡಾಮಣಿಂ ಆಪ್ಯನೇಮುಃ ಲೋಕೈಕನಾಥ, ಇಡೀ ಲೋಕಗಳಿಗೆ ಒಬ್ಬನೇ ಒಡೆಯನೆನಿಸಿದಂತಹ ಭಗವಂತನು ಲೋಕೈಕ ಶತ್ರೌ ದಶಾಸ್ಯೆ ನಿಹತೆ ಸತಿ, ಲೋಕಕ್ಕೆ ಒಬ್ಬನೇ ಶತ್ರುವೆನಿಸಿದ್ದಂತಹ ದಶಾನನನನ್ನು ಬೀಳಿಸಲಾಗಿ ದ್ರುಹಿಣಃ ಹರಃ ಮಹೇಂದ್ರ ಪೂರ್ವೈಃ ಸಹ, ದ್ರುಹಿಣಃ ಅಂದ್ರೆ ಚತುರ್ಮುಖ, ಹರ ಅಂದ್ರೆ ಪಂಚಮುಖ, ಮಹೇಂದ್ರ ಮೊದಲಾದ ದೇವತೆಗಳೊಂದಿಗೆ ಲೋಕಪಾಲೈಃ ಸಹ ಮಹೇಂದ್ರ ಪೂರ್ವೈಃ ಲೋಕಪಾಲೈಃ ಸಹ ಲೋಕೇಶ ಚೂಡಾಮಣಿಂ ಆಪ್ಯ ನೇಮುಃ. ಲೋಕೇಶ ಚೂಡಾಮಣಿ, ಲೋಕಕ್ಕೆ ಒಡೆಯನಾದ ನಾರಾಯಣನೇ ಈ ಜಗತ್ತಿನ ಅತ್ಯಂತ ಸುಂದರವಾದ ಚೂಡಾಮಣಿ, ಶ್ರೇಷ್ಠ ವ್ಯಕ್ತಿತ್ವ ಇರುವವನು. ಅಂತಹ ಶ್ರೀರಾಮಚಂದ್ರನನ್ನು ಹೊಂದಿ ಬಂದು ನಮಸ್ಕಾರವನ್ನು ಮಾಡಿದ್ರು. ಲೋಕೈಕನಾಥನಾದಂತಹ ಶ್ರೀರಾಮಚಂದ್ರನು, ಅಥವಾ ಅದು ಲೋಕೈಕನಾಥ ಅನ್ನೋದು ದ್ರುಹಿಣ ಅನ್ನೋದಕ್ಕೆ ವಿಶೇಷಣ ಮಾಡಿದ್ರೂ ಆಗತ್ತೆ. ಲೋಕೈಕ ಶತ್ರುವಾದ ದಶಾಸ್ಯನು ಸತ್ತು ಬೀಳಲಾಗಿ ಲೋಕೈಕನಾಥನಾದ ದ್ರುಹಿಣನು ಹರನು ಕೂಡ ಲೋಕಪಾಲಕರಾದಂತಹ ಮಹೇಂದ್ರನೇ ಮೊದಲಾದವರೊಂದಿಗೆ ಲೋಕೇಶ ಚೂಡಾಮಣಿಯಾದಂತಹ ರಾಮಚಂದ್ರನನ್ನು ಬಂದು ನಮಸ್ಕರಿಸಿದರು. ಇಷ್ಟು ಅದರ ಅಭಿಪ್ರಾಯ. ಲೋಕೈಕ ಶತ್ರೌ ಅದರ ಸಪ್ತಮಿ ಏಕವಚನ, ಶತ್ರು ಶಬ್ದದ್ದು ಪುಲ್ಲಿಂಗ. ನಿಹತೆ ಏಕವಚನ, ದಶಾಸ್ಯೆ ಏಕವಚನ, ಸಪ್ತಮಿ ಏಕವಚನ.
लोकैकनाथः पुल्लिंग प्रथम एक, द्रुहिणः पुल्लिंग प्रथम एक, हरश्च ष्टुत्व संधि प्रथम एक, हरः च महेंद्र पूर्वैः तृतीया बहु, सह अव्यय, लोकपालैः तृतीया बहु, लोकेश चूडामणिं द्वितीया एकवचन, आप्य अव्यय, नेमुः लिट् प्रथमा बहु। लोकानाम् एकः शत्रुः लोकैकशत्रुः, तस्मिन् दश आस्यानि यस्य सः दशास्यः तस्मिन्, लोकानाम् एकः नाथः लोकनाथ लोकैकनाथः, एकः ಅಂದ್ರೆ ಮುಖ್ಯ ಅಂತ ಅರ್ಥ, ಲೋಕಾನಾಂ ಮುಖ್ಯಃ ನಾಥಃ ಅಂತ ಅರ್ಥ ಆಗುತ್ತೆ. ಲೋಕಾನಾಂ ಏಕಃ ನಾಥಃ ಲೋಕೈಕನಾಥಃ, ದ್ರುಹಿಣಃ ಆಯ್ತು ಸರಿ. ಮಹೇಂದ್ರಃ ಪೂರ್ವಃ ಏಷಾಂತೆ ಮಹೇಂದ್ರ ಪೂರ್ವಾಃ ತೈಃ, लोकानां पालाः लोकपालाः तैः, लोकानाम् ईशः लोकेशः लोकेशः एव चूडामणिः लोकेश चूडामणिः तम् अन्नदायित्व सरि. नमु प्रह्वत्वे शब्दे च ಅಂತ ನೇಮು ಶಬ್ದದ ನೇಮುಹು ಅನ್ನುವ ಶಬ್ದದ ಧಾತು ಕ್ರಿಯಾಪದದ ಧಾತುವಿನ ಮೂಲ ರೂಪ ಮೂಲ ಶಬ್ದ. ಮೇಘ ಅವರು ಹೇಳಿ. ಪದ್ಮಾಪತಿಂ ಪದ್ಮಭವೋತ ದೇವೋ पद्मापतिं पद्मभवोऽथ देवो पद्मापतिं पद्मभवोऽथ देवो बद्धाञ्जलिर्बद्ध महानुबन्ध बद्धाञ्जलिर्बद्ध महानुबन्ध बद्धाञ्जलिर्बद्ध महानुबन्ध तुष्टावतुष्टात्ममतिर्वचोभिः 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 गुह्यैः स वेदान्तकृतान्तसारैः गुह्यैः स वेदान्तकृतान्तसारैः गुह्यैः स वेदान्तकृतान्तसारैः ಭಗವಂತನನ್ನು ಸ್ತುತಿಸಿದರು. ಪದ್ಮಾಪತಿಂ ತುಷ್ಟಾವ, ಪದ್ಮಾಪತಿಯಾದಂತಹ ರಮೆಯರಸನಾದ ರಾಮಚಂದ್ರನನ್ನು ಸ್ತುತಿಸಿದ್ರು. ಹೇಗೆ ಅಂದ್ರೆ ಪದ್ಮಭವ ಅಥ ಅಂದ್ರೆ ಆ ಬಳಿಕ, ದೇವ ಬದ್ಧಾಂಜಲಿ ಎರಡು ಕೈಗಳನ್ನ ಮುಗಿದ ಸ್ಥಿತಿಯಲ್ಲಿರುವಂತಹ, ಮಹಾನುಬಂಧ ಅನುಬಂಧ ಅಂದ್ರೆ ಪ್ರೀತಿ, ಮಹಾನುಬಂಧ ಅಂದ್ರೆ ಅತ್ಯಂತ ಹೆಚ್ಚಿನ ಪ್ರೀತಿಯಿಂದ ಕೂಡಿದ್ದಂತಹ ಸ್ವಾಮಿಯಾದಂತಹ ತುಷ್ಟಾತ್ಮಮತಿ, ಯಾರ ವಿಷಯದಲ್ಲಿ ಮನಸ್ಸಿನಲ್ಲಿ ನಿರಂತರ ತೃಪ್ತಿ ಇದೆಯೋ ಅಂತಹ, ಅಂದ್ರೆ ಪರಮಾತ್ಮನಲ್ಲಿ ತೃಪ್ತಿಯಿಂದ ಕೂಡಿದ್ದ ಮನಸ್ಸುಳ್ಳವರು ಅಂತ ಅರ್ಥ. ತುಷ್ಟ ಆತ್ಮ ತುಷ್ಟಾತ್ಮ 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 ವಿಷಯಿಣಿ ತುಷ್ಟಾತ್ಮ ವಿಷಯಿಣಿ ಮತಿ ಯಸ್ಯ ಸಹ ತುಷ್ಟಾತ್ಮ ಮತಿ. ಎಲ್ಲ ಇದು ಚತುರ್ಮುಖನಿಗೆ ವಿಶೇಷಣ ಆಗುತ್ತೆ. ಗುಹ್ಯೈಹಿ ವಚೋಭಿ, ಗುಹ್ಯವಾದ ಮಾತುಗಳಿಂದ, ವೇದಾಂತ ಕೃತಾಂತ ಸಾರೈಹಿ, ವೇದಾಂತದ ಕೃತಾಂತ ಅಂದರೆ ವೇದಾರ್ಥ ನಿರ್ಣಯ. ಇದು ಒಂದು ರೀತಿಯಲ್ಲಿ ಸಿದ್ಧಾಂತವೇ. ವೇದದ ಮತ್ತು ವೇದಾಂತದ ಚಿಂತನೆಗಳಿಂದ ಕೂಡಿಕೊಂಡು, ಕೃತಾಂತ ಅಂದ್ರೆ ನಿಯಮಕ್ಕೆ ಬದ್ಧತೆಯಿಂದ ಕೂಡಿರುವಂಥದ್ದು.
ವೇದಾಂತದ ಕೊನೆಯ ಸಿದ್ಧಾಂತ ಅಂತ ಅರ್ಥ. ಕೃತಾಂತ ಅಂದ್ರೆ ಕೊನೆ, ವೇದಾಂತದ ಕೊನೆಯ ಅಂದ್ರೆ ಎತ್ತರದ ಮಾತು ಅಂತ. ವೇದಾಂತದ ಚಿಂತನೆಯ ಸಾರಭೂತವಾದ, ಅದು ಮತ್ತೆ ಸಾರ ಅಂದ್ರೆ ಕೃತಾಂತ ಸಾರೈ, ವೇದಾಂತದ ಕೊನೆಯಲ್ಲಿ ಬರುವಂತಹ ಸಾರಭೂತವಾದ ಮಾತುಗಳಿಂದ, ಸಾರೈಹಿ ಗುಹ್ಯೈಹಿ ವಚೋಭಿಹಿ, ಗುಹ್ಯವಾದ ಮಾತುಗಳಿಂದ ರಾಮನನ್ನು ತುಷ್ಟಾವ ಸ್ತುತಿಸಿದರು. ಎಲ್ಲ ಪ್ರಥಮ ವಿಭಕ್ತಿ ಇದೆ. ಪದ್ಮಾಪತಿಯನ್ನು ತುಷ್ಟಾವ, ಪದ್ಮಾಯಾಹ ಪತಿ ಪದ್ಮಾಪತಿ ದ್ವಿತೀಯ ಏಕ, ಪದ್ಮೇ ಭವಃ ಪದ್ಮಭವಃ ಪುಲ್ಲಿಂಗ ಪ್ರಥಮ ಏಕ, ಹೌದು. ಅಥ ಅವ್ಯಯ, ದೇವಃ ಪುಲ್ಲಿಂಗ ಪ್ರಥಮ ಏಕ, ಬದ್ಧಾಂಜಲಿ, ಬದ್ಧಾ ಅಂಜಲಿ ಯಸ್ಯ ಸಹ ಬದ್ಧಾಂಜಲಿ ಪುಲ್ಲಿಂಗ ಪ್ರಥಮ ಏಕ, ಬದ್ಧಃ ಮಹಾನ್ ಅನುಬಂಧಃ ಯಸ್ಯ ಸಹ ಬದ್ಧಾನುಬಂಧಃ, ಬದ್ಧ ಆದ್ರಿಂದ ಏನ, ಬದ್ಧಃ ಮಹಾನ್ ಶಾಸೋ ಅನುಬಂಧಶ್ಚ ಮಹಾನುಬಂಧಃ, ಬದ್ಧಃ ಮಹಾನುಬಂಧಃ ಏನ ಏನ ಸಹ ಬದ್ಧಾನುಬಂಧಃ ಪುಲ್ಲಿಂಗ ಪ್ರಥಮ ಏಕ, ತುಷ್ಟಾವಷ್ಟುನ್ ಸ್ತುತೌ ಲಿಟ್ ಪ್ರಥಮ ಏಕ, ತುಷ್ಟಾತ್ಮಮತಿ, ತುಷ್ಟಃ ಆತ್ಮ, ತುಷ್ಟಾತ್ಮ, ತುಷ್ಟಶ್ಚಾಸು ಆತ್ಮ ಚ ತುಷ್ಟಾತ್ಮ, ತುಷ್ಟಾತ್ಮ ವಿಷಯಿಣಿ ಮತಿ, ಮತಿ ಯಸ್ಯ ಸಹ ತುಷ್ಟಾತ್ಮಮತಿ. ವಚೋಭಿಃ ನಪುಂಸಕಲಿಂಗ ತೃತೀಯ ಬಹು, ಗುಹ್ಯೈಃ ತೃತೀಯ ಬಹು, ಸಹ ಪುಲ್ಲಿಂಗ ಪ್ರಥಮ ಏಕ, ವೇದಾಂತ ಕೃತಾಂತ ಸಾರೈಃ. ವೇದಾಂತಾನಾಂ ಕೃತಾಂತಃ ವೇದಾಂತ ಕೃತಾಂತಃ, ವೇದಾಂತ ಕೃತಾಂತಾನಾಂ ಸಾರಃ ವೇದಾಂತ ಕೃತಾಂತ ಸಾರಃ, ತೇನ ತೈಃ ವೇದಾಂತ ಕೃತಾಂತ ಸಾರೈಃ. ಯಾರು ಹೇಳ್ತೀರಿ? ಮಂಜುಳ ಅವ್ರು ಹೇಳ್ತೀರಾ? ಜಯೋ ಧ್ರುವಸ್ತೆ, ಜಯೋ ಧ್ರುವಸ್ತೆ, ಜಯೋ ಧ್ರುವಸ್ತೆ, ನ ಪರಾಜಯ ಸ್ಯಾತ್, ಪರಾಜಯ ಸ್ಯಾತ್, ಪರಾಜಯ ಸ್ಯಾತ್, ವಿಶ್ವೇಶ್ವರಸ್ತ್ವಂ, ವಿಶ್ವೇಶ್ವರಸ್ತಂ, ವಿಶ್ವೇಶ್ವರಸ್ತಂ, ವಯಮತ್ರ ದಾಸಾಃ, ವಯಮತ್ರ ದಾಸಾಃ, ವಯಮತ್ರ ದಾಸಾಃ, ನ ಚಾನ್ಯಥಾ ಸ್ಯಾತ್, ನ ಚಾನ್ಯತಾ ಚಾತಾಸ್ಯ, ನ ಚಾನ್ಯತಾ ಸ್ಯಾತ್, ಅಯಮೀರಿತೋರ್ಥಃ, ಅಯನೀರಿತೋರ್ಥಃ, ಅಯನೀರ್ಯತೋರ್ಥಃ, ಕ್ವಚಿತ್ ಕದಾಚಿತ್, ಕ್ವಚಿತ್ ಕದಾಚಿತ್, ಕ್ವಚಿತ್ ಕದಾಚಿತ್, ಭಗವನ್ ಕುತಶ್ಚಿತ್, ಭಗವನ್ ಕುತಶ್ಚಿತ್, ಭಗವನ್ ಕುತಶ್ಚಿತ್. ಚತುರ್ಮುಖ ಭಗವಂತನನ್ನ ಸ್ತುತಿಸ್ತಾನೆ. ತೇ ಧ್ರುವ ಜಯ, ನಿನಗೆ ಯಾವತ್ತೂ ಕೂಡ ಜಯವೇ ನಿಶ್ಚಯ. ಪರಾಜಯ ನ ಸ್ಯಾತ್, ಎಂದೂ ಪರಾಜಯ ಉಂಟಾಗುವುದಿಲ್ಲ. ಯಾಕೆಂದ್ರೆ ತ್ವಂ ವಿಶ್ವೇಶ್ವರ, ನೀನು ಇಡೀ ಜಗತ್ತಿನ ಎಲ್ಲದರ ಒಡೆಯ. ವಯಮತ್ರ ದಾಸಾಹ, ನಾವೆಲ್ಲರೂ ನಿನ್ನ ದಾಸರಾಗಿದ್ದೇನೆ. ನ ಚಾನ್ಯತಾ ಸ್ಯಾತ್, ಅಯಮೀರಿತೋರ್ಥಃ, ಇದಕ್ಕಿಂತ ಹೊರತುಪಡಿಸಿ ಇನ್ಯಾವುದೇ ಏನೇನೇ ನಾನೇ ಈಶಾ, ಜಗತ್ತೇ ಇಲ್ಲ, ಇಲ್ಲ ಸುಳ್ಳು, ಅದು ಇದು ಅಂತ ನೂರಾರು ತರ ಯಾರ್ಯಾರು ಏನೇನು ಹೇಳ್ತಾರೋ, ನಚ ಅನ್ಯಥಾ ಸ್ಯಾತ್, ಇದಕ್ಕಿಂತ ಹೊರತುಪಡಿಸಿ ಬೇರೆ ಯಾವುದು ಆಗುವುದು ಸಾಧ್ಯವೇ ಇಲ್ಲ. ಅಯಂ ಈರಿತೋರ್ಥ, ಇದು ಎಲ್ಲೆಡೆ ಶಾಸ್ತ್ರದಲ್ಲಿ ಹೇಳಿದ ಅರ್ಥ. ಅದು ಎಲ್ಲಿ ನೋಡಿದ್ರು ಕ್ವಚಿತ್ ಕದಾಚಿತ್ ಕುತಶ್ಚಿತ್. ಹೇ ಭಗವನ್, ಎಲೆ ರಾಮಚಂದ್ರನೇ, ಕ್ವಚಿತ್ ಅಂದ್ರೆ ಯಾವುದೇ ಕಾಲದಲ್ಲಿ, ಕದಾಚಿತ್ ಕ್ವಚಿತ್ ಅಂದ್ರೆ ಯಾವುದೇ ದೇಶದಲ್ಲಿ, ಕದಾಚಿತ್ ಅಂದ್ರೆ ಯಾವುದೇ ಕಾಲದಲ್ಲಿ, ಕುತಶ್ಚಿತ್ ಅಂದ್ರೆ ಯಾವುದೇ ಕಾರಣದಿಂದಲೂ ಕೂಡ ನಚ ಅನ್ಯಥಾ ಸ್ಯಾತ್, ಇದು ಬೇರೆ ಆಗುದ್ ಸಾಧ್ಯವೇ ಇಲ್ಲ. ಈ ಏನು ಚಿಂತನೆ ಇದೆ, ನೀನು ಎಂದೂ ಕೂಡ ಹಿರಿಯ, ಗೆಲುವಿನ ಒಡೆಯ, ನಿನಗೆ ಇಲ್ಲ ಪರಾಜಯ, ನೀನು ಇಡೀ ಈ ಜಗತ್ತಿನ ನಾಯಕ, ನಾವೆಲ್ಲ ನಿನ್ನ ದಾಸರು ಅನ್ನೋದು ಎಂದೂ ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ.
ಎಲ್ಲೂ ಬದಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಇದು ಇನ್ನೊಂದು ರೀತಿ ಆಗತ್ತೆ ಅಂತ ಹೇಳಿಕ್ ಸಾಧನೆ. ಅಯಂ ಈರಿತೋರ್ಥಃ. ಇದೇ ಜಗತ್ತಿನ ನಿಜವಾದ ಸತ್ಯ. ಇದೇ ಶಾಸ್ತ್ರದಲ್ಲಿ ಹೇಳಿದ ಮಯ ಈರಿತಃ ಅರ್ಥಃ ಅಯಮೇವ. ನಾನೇ ಹೇಳ್ತಾ ಇರುವ ಮಾತು ಇದು. ಜಗತ್ತಿನ ಸೃಷ್ಟಿಕರ್ತನಾಗಿ ನನ್ನನ್ನ ಅನುಸರಿಸುವ ಮಂದಿಗೆಲ್ಲ ನಾನು ಹೇಳುವ ಮಾತು ಇದು ಸತ್ಯ. ಜಯ ಧ್ರುವ ಪುಲ್ಲಿಂಗ ಪ್ರಥಮ ಏಕ, ತೇ ಷಷ್ಠಿ ಏಕ, ನ ಅವ್ಯಯ. ಪರಾಜಯ ಪುಲ್ಲಿಂಗ ಪ್ರಥಮ ಏಕ, ಸ್ಯಾತ್ ವಿಧಿಲಿಂಗ ಪ್ರಥಮ ಏಕ, ವಿಶ್ವೇಶ್ವರ ವಿಶ್ವಸ್ಯ ಈಶ್ವರ ಪುಲ್ಲಿಂಗ ಪ್ರಥಮ ಏಕ, ತ್ವಂ ದ್ವಿತೀಯ ಪ್ರಥಮ ಏಕ, ವಯಂ ದ್ವಿತೀಯ ವಯಂ ಪ್ರಥಮ ಬಹು, ಅಹಂ ಆವಾಂ ವಯಂ. ಅತ್ರ ಅವ್ಯಯ. ದಾಸಾಹ ಪುಲ್ಲಿಂಗ ಪ್ರಥಮ ಬಹು, ನ ಅವ್ಯಯ, ಚ ಅವ್ಯಯ, ಅನ್ಯಥಾ ಅವ್ಯಯ, ಸ್ಯಾತ್ ವಿಧಿಲಿಂಗ ಪ್ರಥಮ ಏಕ, ಅಯಂ ಪುಲ್ಲಿಂಗ ಪ್ರಥಮ ಏಕ, ಅಯಂ ಇಮೋ ಇಮೇ. ಇದು ಅಂತ ಅರ್ಥ. ಈರಿತಃ ಪುಲ್ಲಿಂಗ ಪ್ರಥಮ ಏಕ, ಅರ್ಥ ಪುಲ್ಲಿಂಗ ಪ್ರಥಮ ಏಕ, ಕ್ವಚಿತ್ ಕದಾಚಿತ್ ಕುತಶ್ಚಿತ್. ಎಲ್ಲವೂ ಅವ್ಯಯ. ಭಗವನ್ ಸಂಬೋಧನ ಪ್ರಥಮ. ಗುರುರಾಜ ಹೇಳು. ನಾದಿರ್ನ ನಾಶ ತವ ಸದ್ಗುಣಾನಾಂ. ಇಲ್ವ ಗುರುರಾಜ? ಜ್ಯೋತಿಯವರು ಹೇಳಿ. ನಾದಿರ್ನ ನಾಶಸ್ತವ ಸದ್ಗುಣಾನಾಂ. ನಾನು ಆಚೆ ಇದ್ದೀನಿ. ಆಯ್ತು, ಗುರುರಾಜ ಹೇಳು. ಕೇಳಿಸ್ತಿಲ್ಲ ಗುರುರಾಜ. ನಾಂತೋ ನ ಹಂತಾಸ್ತಿ ತಿರಸ್ಕೃತಿಶ್ಚ. ಬೇರೆಯವ್ರಿಗೆ ಕೇಳಿಸ್ತಿದ್ಯಾ? ಹಾ ಸರ್, ಹೇಳ ನಾನು. ಹಾ ಹೇಳಿ. ನಾದಿರ್ನ ನಾಶಸ್ತವ ಸದ್ಗುಣಾನಾಂ. ನಾದಿರ್ನ ನಾಶಸ್ತವ ಸದ್ಗುಣಾನಾಂ. ನಾದಿರ್ನ ನಾಶಸ್ತವ ಸದ್ಗುಣಾನಾಂ. ನಾಂತೋ ನ ಹಂತಾಸ್ತಿ ತಿರಸ್ಕೃತಿಶ್ಚ. ನಾಂತೋ ನ ಹಂತಾಸ್ತಿ ತಿರಸ್ಕೃತಿಶ್ಚ. ನಾಂತೋ ನ ಹಂತಾಸ್ತಿ ತಿರಸ್ಕೃತಿಶ್ಚ. ಏಕೈಕಶೋಪ್ಯೇವ ಏಕೈಕಶೋಪ್ಯೇವ ಮುತಾನ್ಯಥಾನೋ. ಏಕೈಕಶೋಪ್ಯೇವ ಮುತಾನ್ಯಥಾನೋ. ಏಕೈಕಶೋಪ್ಯೇವ ಏಕೈಕಶೋಪ್ಯೇವ ಮುತಾನ್ಯಥಾನೋ. ಕುತ ಅನ್ಯಥಾನೋ. ಕ್ವಚಿತ್ ಕದಾಚಿತ್ ಭಗವನ್ ಕುತಶ್ಚಿತ್. ಕ್ವಚಿತ್ ಕದಾಚಿತ್ ಭಗವನ್ ಕುತಶ್ಚಿತ್. ಕ್ವಚಿತ್ ಕದಾಚಿತ್ ಭಗವನ್ ಕುತಶ್ಚಿತ್. ನ ಆದಿಹಿ ನ ನಾಶಃ ತವ. ನಿನಗೆ ಆದಿಯೂ ಇಲ್ಲ, ಕೊನೆಯೂ ಇಲ್ಲ. ಸದ್ಗುಣಾನಾಂ ಅಂತಃ ನ. ನಿನಗೆ ಸದ್ಗುಣಗಳಿಗೆ ಕೊನೆಯೂ ಇಲ್ಲ. ನ ಹಂತ ಅಸ್ತಿ ತಿರಸ್ಕೃತಿಶ್ಚ. ನಿನಗೆ ಯಾರಾದ್ರೂ ಅಂತ ಅಂದ್ರೆ ಅದು ಒಂದು ಸಂತೋಷದಲ್ಲಿ ಅಂತಹ ನಾಸ್ತಿ. ನಿನಗೆ ಕೊನೆಯೇ ಇಲ್ಲ. ನ ತಿರಸ್ಕೃತಿಶ್ಚ. ನಿನಗೆ ಯಾರೂ ಕೂಡ ನಿನ್ನನ್ನ ಬೇರೆ ಗುಣಗಳಿಂದ ಭಗವಂತನ ಈ ಗುಣ ಒಂದು ಕೆಟ್ಟದಿದೆ, ಇದನ್ನೊಂದು ಮಾತ್ರ ಒಪ್ಲಿಕ್ಕಾಗಲ್ಲ ಅಂತ ಯಾರಿಗೂ ತಿರಸ್ಕಾರ ಮಾಡ್ಲಿಕ್ಕಾಗಲ್ಲ. ತಿರಸ್ಕೃತಿಶ್ಚ ನ ಅಸ್ತಿ. ಅಂತ ಅಂದ್ರೆ ಅಬ್ಬಾ ಅದ್ಭುತ ಅನ್ನುವ ಅರ್ಥದಲ್ಲಿ ಹೇಳುವಂತಹ ಮಾತು. ನ ಹಂತ ನ ತಿರಸ್ಕೃತಿಶ್ಚ ಏಕೈಕಶೋಪ್ಯೇವ ಮುತಾನ್ಯಥಾನು. ಇದರಲ್ಲಿ ಒಂದು ಮಾತು ಕೂಡ ಸುಳ್ಳಲ್ಲ. ದೇವರಿಗೆ ತುದಿ ಇಲ್ಲ, ದೇವರಿಗೆ ಕೊನೆ ಇಲ್ಲ, ಗುಣಗಳಿಗೆ ಮುಕ್ತಾಯ ಇಲ್ಲ. ಆದ್ರೆ ದೋಷಕ್ಕೆ ಹೇಳಲಿಕ್ಕೆ ಯಾವುದೇ ತಿರಸ್ಕಾರದ ಮಾತುಗಳು ಅವನಲ್ಲಿ ಎಂದೂ ಕಾಣ್ಲಿಕ್ಕೆ ಸಿಗುವುದಿಲ್ಲ. ಏಕೈಕಶೋಪ್ಯೇವಂ. ನಾನು ಹೇಳಿದ ಪ್ರತಿಯೊಂದು ಅಂಶವೂ ಕೂಡ 100% ಸತ್ಯ. ಉತ ಅನ್ಯಥಾನೋ. ಇದು ಎಲ್ಲೂ ಕೂಡ ಅನ್ಯಥಾ ನ. ಕ್ವಚಿತ್ ಕದಾಚಿತ್ ಕುತಶ್ಚಿತ್. ಕಾಲದಿಂದಾಗಲಿ, ದೇಶದಿಂದಾಗಲಿ, ಕಾರಣಗಳಿಂದಾಗಲಿ ಎಂದೂ ಕೂಡ ಈ ಮಾತು ಬದಲಾಗುವುದು ಸಾಧ್ಯ ಇಲ್ಲ.
न आदिः नादिः आदिः पुल्लिंग प्रथमा एक न नाशः न अव्यय नाशः पुल्लिंग प्रथमा एक तव षष्टि एक सद्गुणानां षष्टि बहु न अन्तः नान्तः अन्तः कोने पुल्लिंग प्रथमा एक न अव्यय हंत अव्यय अस्ति लट् प्रथमा एक तिरस्कृतिः इकारांत स्त्रीलिंग प्रथमा एक च अव्यय एकैकशः अव्यय एवं अपि ಎರಡು ಕೂಡ ಅವ್ಯಯ ಉತ ಅವ್ಯಯ ಅನ್ನಥ ಅವ್ಯಯ ನೋ ಅವ್ಯಯ ಕ್ವಚಿತ್ ಅವ್ಯಯ ಕದಾಚಿತ್ ಅವ್ಯಯ ಕುತಶ್ಚಿತ್ ಅವ್ಯಯ. ಓ ದೇವರೇ, ಅವ್ಯಯ ಶ್ಲೋಕ ಇದು. ಭಗವನ್ ಸಂಬೋಧನ ಪ್ರಥಮ. ಸಾಕು. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಂ ಅಸ್ತು.